ಹೇಗೆ ಹುಟ್ಟಿದರೆಂದರೆ ಒಮ್ಮೆ ಯಾವ ನಮ್ಮ ಕಿಚ್ಚಳನ ಆಸ್ಥಾನದ ಅಣ್ಣ ಬಸವಣ್ಣನವರ ಕಾಲದಲ್ಲಿ ಯಾವ ಮಡಿವಾಳ ಮಾಚಿದೇವರು ಹುಟ್ಟಿದರು. ಆ ಮಡಿವಾಳ ಮಾಚಿದೇವರು ಎಲ್ಲಿ ಹುಟ್ಟಿದರೆಂದರೆ ಬಿಜಾಪುರ ಜಿಲ್ಲೆಯ ದೇವರ ಇಪ್ಪರಿಗೆ ಎಂಬ ಗ್ರಾಮದಲ್ಲಿ ಮಡಿವಾಳ ಮಾಚಿದೇವರ ಜನನವಾಯಿತು. ಇಂತಪ್ಪ ಮಡಿವಾಳ ಮಾಚಿದೇವರು ಅಲರೇ ರುದ್ರ ಯಾವ ಮಡಿ ಪಟ್ಟೆಗಳನ್ನು ಆಸುತ್ತಾ ಹುಟ್ಟು ಮೈಲಿಗೆ ಇಲ್ಲದೆ ಕಾಲರಣೆ ಮಾಡುವಂತ ಸಮಯದಲ್ಲಿ ಒಮ್ಮೆ ಅಣ್ಣ ಬಸವಣ್ಣನವರು ಬಿಚ್ಚಳನ ಆಸ್ಥಾನದಿಂದ ನಡೆದುಕೊಂಡು ಬರುತ್ತಿದ್ದಾರೆ. ಆ ಬಿಚ್ಚಳನ ಆಸ್ಥಾನದಿಂದ ನಡೆದುಕೊಂಡು ಬರಬೇಕಾದರೆ ಯಾವ ದಾರಿ ಮಧ್ಯದಲ್ಲಿ ಮಡಿವಾಳ ಮಾಚಿದೇವರು ನನ್ನ ಮಡಿ ಬಟ್ಟೆಗಳನ್ನು ಒಗೆದುಕೊಂಡು ಮಡಿ ಬಟ್ಟೆಗಳನ್ನು ಎತ್ತಿಕೊಂಡು ದಾರಿಯಲ್ಲಿ ನಡೆದುಕೊಂಡು ಬರುತ್ತಿದ್ದಾರೆ. ಇದನ್ನು ಕಂಡಂತಹ ಯಾವ ಮಡಿವಾಳ ಮಾಚಿದೇವರನ್ನು ಕಂಡು ಅಣ್ಣ ಬಸವಣ್ಣನವರು, ಕೆಲವೋ ಮಡಿವಾಳ ಮಾಚಿದೇವರೇ, ನೀನು ಮಡಿ ಮಾಡಿಕೊಂಡು ಬಂದಿರುವ ಬಟ್ಟೆಯನ್ನು ಕೊಡು ಎಂಬುದಾಗಿ ನನ್ನ ಕೈಯಲ್ಲೆತ್ತಿಕೊಂಡು ಆ ಬಟ್ಟೆಗಳನ್ನು ನೋಡುತ್ತಿದ್ದಾರೆ. ಆ ಬಟ್ಟೆಗಳನ್ನು ನೋಡಬೇಕಾದರೆ ಆ ಮಡಿ ಮಾಡಿಕೊಂಡಿರುವ ಬಂದಿರುವ ಬಟ್ಟೆಯಲ್ಲಿ ಅತಿ ಕ್ರಿಮಿ ಕೀಟವು ಕಾಣಬಹುದು. ಆಗ ಅಣ್ಣ ಬಸವಣ್ಣನವರು, ಕೆಲವು ಮಡಿವಾಳ ಮಾಚಿದೇವರೇ, ನೀನು ಮಡಿ ಮಾಡಿಕೊಂಡು ಬಂದಿರುವ ಬಟ್ಟೆಯಲ್ಲಿ ಅತಿ ಕ್ರಿಮಿ ಕೀಟ ಇರುವವು ಎಂತೆಂಬುದಾಗಿ ನುಡಿದು ಬಿಟ್ಟರು. ಈ ಮಾತನ್ನು ಕೇಳಿದಂತ ಮಡಿವಾಳ ಮಾಚಿದೇವರು ಚಿಂತೆಯನ್ನು ಮಾಡುತ್ತಾ ಚಿಂತಾಕ್ರಾಂತನಾಗಿ ಮನೆಗೆ ಬಂದು ಬಿಟ್ಟಿದ್ದಾರೆ. ಆ ಚಿಂತಾಕ್ರಾಂತನಾಗಿ ಮನೆಗೆ ಬಂದು ಬಿಟ್ಟು ಅಂದಿನ ಕೆಲಸ ಕಾರ್ಯವನ್ನು ಬಿಟ್ಟು ಬಟ್ಟೆಗಳನ್ನು ಒಗೆಯದೆ ಒಂದು ಮೂಲೆಯಲ್ಲಿ ಕುಳಿತು ಬಿಟ್ಟಿದ್ದಾನೆ. ಇದನ್ನು ನೋಡಿದಂತಹ ಮಡಿವಾಳ ಮಾಚಿದೇವರ ಹೆಂಡತಿಯಾದ ಮಲ್ಲಿಗೆ ಮಹಾದೇವಿ ಕೇಳುತ್ತಿದ್ದಾಳೆ, ಇಲ್ಲವೋ ಸ್ವಾಮಿ, ಇಂದು ಏಕ ನೀವು ಮಡಿ ಬಟ್ಟೆಗಳನ್ನು ಒಗೆಯದೆ ಒಂದು ಮೂಲೆಯಲ್ಲಿ ಚಿಂತೆ ಮಾಡುತ್ತಾ ಕುಳಿತಿರವಲ್ಲ ಸ್ವಾಮಿ, ಏನು ಕಾರಣ ಸ್ವಾಮಿ ಎಂಬುದಾಗಿ ಯಾವ ಮಡಿವಾಳ ಮಾಚಿದೇವರ ಹೆಂಡತಿಯು ಆಗ ಮಡಿವಾಳ ಮಾಚಿದೇವರ ಹೆಂಡತಿಯರು ಈ ಮಾತನ್ನು ಕೇಳಿದ ಮಡಿವಾಳ ಮಾಚಿದೇವರು, ಕೆಲವೋ ದೇವಿ, ಕಾಣಿಸಲ್ಲ ಅದಕ್ಕೆ ಮಡಿ ಬಟ್ಟೆಗಳನ್ನು ಎತ್ತಿಕೊಂಡು ನೋಡಿ ಅದರಲ್ಲಿ ಕ್ರಿಮಿ ಕೀಟ ಇರುವವು ಎಂಬುದಾಗಿ ಎಂದು ತಿಳಿಸಿದರು. ತಾಯಮ್ಮ ದೇವಿ, ಇದಕ್ಕೆ ಏನು ಮಾಡಬೇಕು ನಾನು? ಈ ಶಾಪ ವಿಮೋಚನೆಗೆ ಏನು ಮಾಡಬೇಕು ನಾನು ಎಂತೆಂಬುದಾಗಿ ಚಿಂತೆ ಮಾಡುತ್ತಾ ಕುಳಿತು ಬಿಟ್ಟಿದ್ದೇನೆ ಎಂತೆಂಬುದಾಗಿ ಮಡಿವಾಳ ಮಾಚಿದೇವರು ಹೇಳಲಾಗ ಈ ಮಾತನ್ನು ಕೇಳಿದಂತಹ ಯಾವ ಮಡಿವಾಳ ಮಾಚಿದೇವರ ಹೆಂಡತಿಯು, ಕೆಲವೋ ಸ್ವಾಮಿ, ಇದನ್ನು ಚಿಂತೆ ಮಾಡುತ್ತಾ ಕುಳಿತರೆ ಯಾವ ಕೆಲಸವೂ ಆಗದು. ನನ್ನನ್ನು ಊರಿಂದ ಹೊರಗೆ ಕರೆದುಕೊಂಡು ಹೋಗಿ ನನ್ನ ತಲೆಯನ್ನೇ ಕಡಿದು ಕುಪ್ಪೆ ಪಾನಿಯಾಗಿ ಮಾಡಿ, ನನ್ನ ಕೈಕಾಲುಗಳನ್ನೇ ಗೂಟವನ್ನಾಗಿ ಮಾಡಿ, ನನ್ನ ಬೆನ್ನನ್ನೇ ಬಂಡೆಯಾಗಿ ಮಾಡಿ, ನನ್ನ ಕೈಕಾಲುಗಳನ್ನೇ ಗೂಟವನ್ನಾಗಿ ಮಾಡಿ, ನನ್ನ ಬೆನ್ನನ್ನೇ ಬಂಡೆಯಾಗಿ ಮಾಡಿ, ನನ್ನ ಕಣ್ಣೀರನ್ನೇ ಒಳ್ಳೆಯ ನೀರಾಗಿ ಮಾಡಿ, ನನ್ನ ರಕ್ತವನ್ನೇ ಕಾವಿಯಾಗಿ ಮಾಡಿ ಆ ಅಣ್ಣ ಬಸವಣ್ಣನವರಿಗೆ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ಹೋಗಿ ಕುರುಸ್ವಾಮಿ ಎಂಬುದಾಗಿ ಮಡಿವಾಳ ಮಾಚಿದೇವರ ಹೆಂಡತಿ ಹೇಳಲು, ಅದೇ ಪ್ರಕಾರವಾಗಿ ನನ್ನ ಹೆಂಡತಿಯನ್ನು ಊರಿಂದ ಹೊರಗೆ ಕರೆದುಕೊಂಡು ಹೋಗಿ ಆಕೆಯ ತಲೆಯನ್ನೇ ಕಡಿದು ಕುಪ್ಪೆ ಪಾನಿಯಾಗಿ ಮಾಡಿದ್ದಾನೆ. ಆಕೆ ಕೈಕಾಲುಗಳನ್ನೇ ಗೂಟವನ್ನಾಗಿ ಮಾಡಿದ್ದಾನೆ. ಆಕೆ ಬೆನ್ನನ್ನೇ ಬಂಡೆಯಾಗಿ ಮಾಡಿ, ಆಕೆ ಕಣ್ಣೀರನ್ನೇ ಒಳ್ಳೆಯ ನೀರಾಗಿ ಮಾಡಿ, ಆಕೆ ಕಣ್ಣೀರನ್ನೇ ಒಳ್ಳೆಯ ಹಾವಿಯಾಗಿ ಮಾಡಿ ಅಣ್ಣ ಬಸವಣ್ಣನವರಿಗೆ ಬಟ್ಟೆಗಳ
ತೆಗೆದುಕೊಂಡು ಹೋಗಿ ಕೊಟ್ಟನು. ರುದ್ರ, ದೇವ, ಇದನ್ನು ನೋಡಿದಂತಹ ಅಣ್ಣ ಬಸವಣ್ಣನವರು ಆ ಬಟ್ಟೆಗಳನ್ನು ತೆಗೆದುಕೊಂಡು ನೋಡಿ, ದೇವರೇ, ನೀನು ಮಡಿ ಮಾಡಿಕೊಂಡು ಬಂದಿರೋ ಪಟ ಆಗಿರುವುದು ಅತಿ ಶುಭ್ರವಾಗಿರುವುದು, ನನಗೆ ಸಂತೋಷವಾಗಿರುವುದು, ನನಗೆ ಏನು ಬರಬೇಕೋ ಕೇಳಿಕೋ ಎಂಬುದಾಗಿ ಮಡಿವಾಳ ಮಾಚಿ ದೇವರನ್ನು ಕೇಳಲು, ಆಗ ಮಡಿವಾಳ ಮಾಚಿ ದೇವರು, ಅಣ್ಣ ಬಸವಣ್ಣ, ನಾನು ಸೂರ್ಯ ಚಂದ್ರ ಇರುವ ತನಕ ನಾನು ಶಿವ ಶರಣರ ಬಟ್ಟೆಗಳನ್ನು ಒಗೆಯುತ್ತಾ ಶಿವ ಶರಣರು ಓಡಾಡುವಂತ ವೇಳೆಯಲ್ಲಿ ಮಡಿ ಬಟ್ಟೆಗಳನ್ನು ಹಾಸುತ್ತಾ ಒಟ್ಟು ಮೈಲಿಗೆ ಇಲ್ಲದೆ ನಾನು ದೇವರ ಕಾರ್ಯಗಳಲ್ಲಿ ಮಡಿ ಬಟ್ಟೆಗಳನ್ನು ಹಾಸುತ್ತಾ ಕಾಲರಣೆ ಮಾಡಬೇಕು, ಅದನ್ನು ಆಶೀರ್ವಾದವನ್ನು ಕೊಡು ಎಂಬುದಾಗಿ ಯಾವ ನಮ್ಮ ಬಸವಣ್ಣನವರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದ್ದಾನೆ. ರುದ್ರ, ದೇವ, ಇದನ್ನು ಕಂಡಂತಹ ಅಣ್ಣ ಬಸವಣ್ಣನವರು ಕೆಲವು ಮಡಿವಾಳ ಮಾಚಿ ದೇವ, ಇನ್ನು ಮುಂದೆ ನೀನು ಶಿವಶರಣರು ಓಡಾಡುವಂತ ವೇಳೆಯಲ್ಲಿ ಮಡಿ ಬಟ್ಟೆಗಳನ್ನು ಹಾಸುತ್ತಾ ಒಟ್ಟು ಮೈಲಿಗೆ ಇಲ್ಲದೆ ಸೂರ್ಯ ಚಂದ್ರ ಇರುವ ತನಕ ನೀನು ಬಾಳು ಎಂಬುದಾಗಿ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದಾದಿ ಜಗದೊಡೆಯನಾಗಿ ಯಾವ ವೀರಭದ್ರ ಸ್ವಾಮಿಯ ಪರಮ ಭಕ್ತನಾಗಿ ವೀರಭದ್ರನು ನಡೆದಾಡುವಂತ ದಾರಿಯಲ್ಲಿ ಮಡಿವಾಳ ಮಾಚಿ ದೇವರಾಗಿ ಮಡಿ ಬಟ್ಟೆಗಳನ್ನು ಹಾಸುತ್ತಾ ಒಟ್ಟು ಮೈಲಿಗೆ ಇಲ್ಲದೆ ಪಾಲರಣೆ ಮಾಡುವಂತ ಸಂದರ್ಭದಲ್ಲಿ ಅಪ್ಪರೇ ರುದ್ರ, ಯಾವ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇ ಇಚ್ಛಾ ಪಾರ್ವತಿ ಎಂಬುದಾಗಿ ದಿನನಿತ್ಯ ಅನ್ನ ಪ್ರಸಾದ ಕೊಡುವಂತಹ ಹೊರನಾಡಿನ ಅನ್ನಪೂರ್ಣೇಶ್ವರಿ ಅಕ್ಕಿ ಪೂಜೆ ನೆರವೇರಿಸುತ್ತಾ ಇಲ್ಲಿ ನೆರೆದಿರುವಂತಹ ಎಲ್ಲ ಸದ್ಭಕ್ತಾದಿಗಳಿಗೆ ಯಾವ ಅನ್ನಪೂರ್ಣೇಶ್ವರ ಅನುಗ್ರಹ ಸಿಕ್ಕಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಅಷ್ಟೈಶ್ವರ್ಯ ಕೊಟ್ಟು ಆ ವೀರಭದ್ರನ ಅನುಗ್ರಹದಿಂದ ಅನ್ನಪೂರ್ಣೇಶ್ವರಿಯು ಎಲ್ಲರನ್ನು ಕಾಪಾಡಲಿ ಎಂಬುದಾಗಿ ಈ ಒಂದು ಅನ್ನಪೂರ್ಣೇಶ್ವರ ಅಕ್ಕಿ ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ದಯಾ ಭಕ್ತಿಯಿಂದ ನೆರವೇರಿಸುತ್ತಾ ವೀರಭದ್ರ ಸ್ವಾಮಿಯ ವೀರಗಾಸೆ ಕುಣಿತದೊಂದಿಗೆ ಈ ಒಂದು ವರುಣಿಯ ಸುಗ್ರಾಮದಲ್ಲಿ ಯಾವ ನಮ್ಮ ವೀರಭದ್ರೇಶ್ವರನ ಮೆರವಣಿಗೆಯ ಸಂದರ್ಭದಲ್ಲಿ ಅಗ್ನಿಕುಂಡ ಮಹೋತ್ಸವದ ಈ ಒಂದು ಶುಭ ದಿನದಲ್ಲಿ ವೀರಭದ್ರ ಬಲ್ಲೆ 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 ರುದ್ರ ಬಲ್ ಬಲ್ಲೆ ಬಲ್ ಬಲ್ಲೆ ಬಲ್ ಬಲ್ಲೆ ಬಲ್ ಬಲ್ಲೆ ಬಲ್ ಬಲ್ಲೆ ರುದ್ರ ಬಲ್ಲ ಬಲ್ಲೆ ಬಲ್ಲ ಬಲ್ಲೆ ಬಲ್ಲ ಬಲ್ಲೆ ಬಲ್ಲ ಬಲ್ಲೆ ಬಲ್ಲ ಬಲ್ಲೆ ಬಲ್ಲ ಬಲ್ಲೆ ರುದ್ರ ಎಂದಿರಬೇಕು ಹೀಗೆ ಈ ಒಂದು ಅನ್ನಪೂರ್ಣೇಶ್ವರ ಅಕ್ಕಿ ಪೂಜೆ ನೆರವೇರಿಸುತ್ತಾ ಯಾವ ಇಲ್ಲಿ ನೆರೆದಿರುವ ಎಲ್ಲ ಸದ್ಭಕ್ತಾದಿಗಳು ಯಾರಾದರೂ ಭಕ್ತಿಯಿಂದ ಕಾಣಿಕೆ ಹಾಕುವಂತವರು ತನು ಮನ ಧನದ ಭಕ್ತಿಯ ಕಾಣಿಕೆಯನ್ನು ಅರ್ಪಿಸಿ ಈ ಒಂದು ಅನ್ನಪೂರ್ಣೇಶ್ವರ ಕೃಪೆಗೆ ಪಾತ್ರರಾಗಿ ಆ ವೀರಭದ್ರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ಯಾವ ನಮ್ಮ ಅನ್ನಪೂರ್ಣೇಶ್ವರ ಅಕ್ಕಿ ಪೂಜೆಯನ್ನು
ತಿಳಿಯಲೇ ದಕ್ಷ ಬ್ರಹ್ಮ. ತ್ರಿಭುವನ ಪಾಲಿಸುವ ಈಶನ ಸುತ ವೀರಭದ್ರ ನೀನಾದರೆ ನನಗೆ ಬಂದ ಭಯವಿಲ್ಲ ವೀರವರ್ಯ. ದಕ್ಷ ಬ್ರಹ್ಮನೇ ಕೇಳು, ನಾನು ಬಂದ ಕಾರಣವೇನೆಂದರೆ ನೀನು ಮಾಡುತ್ತಿರುವಂತಹ ಯಜ್ಞ ಯಾಗಾದಿಗಳಲ್ಲಿ ನಮ್ಮ ತಾಯಿಯಾದಂತಹ ದ್ರಾಕ್ಷಾಣಿಯು ಬಂದು ನೀನು ಮಾಡುತ್ತಿರುವ ಯಜ್ಞವನ್ನು ನಾಶ ಮಾಡಿ ನಿನ್ನ ತಲೆಯನ್ನು ಕಡಿದು ಹಗ್ಗಿರಿಗೆ ಆಹುತಿ ಕೊಟ್ಟು ನಮ್ಮ ಈಶ್ವರನಿಗೆ ಸೇರಬೇಕಾದ ವೀರಭಾಗವನ್ನು ನಾನು ಎಷ್ಟು ಮಾತ್ರಕ್ಕೂ ಬಿಡುವುದಲ್ಲ ದಕ್ಷ ಬ್ರಹ್ಮ. ದಕ್ಷ ಬ್ರಹ್ಮ ವೀರವರನೇ, ನಿನ್ನಂತಹ ಏಕಾದಶಿ ಋತುಗಳು ನನ್ನಲ್ಲಿ 101 ಮಂದಿ ಇದ್ದಾರೆ. ಅವರಿಗೆ ಆವಿರ್ಭಾಗವನ್ನು ಕೊಟ್ಟು ನಿನಗೆ ಎಷ್ಟು ಮಾತ್ರಕ್ಕೂ ಆವಿರ್ಭಾಗ ಬ್ರಹ್ಮನೇ ಕೇಳು, ಕೋಪದಿಂದ ಅವರಿಗೆ ನಂಬಿಕೆ ಈ ತರಗೆ ಅಪ್ಪಳಿಸಲಾಗ ಆಗ ಉದ್ಭವಿಸಿದನು ವೀರಭದ್ರ. ಇಲ್ಲವೋ ದಕ್ಷ ಬ್ರಹ್ಮನೇ ಕೇಳು, ಯಾವ ನಮ್ಮ ಪರಮೇಶ್ವರನಿಗೆ ಸೇರಬೇಕಾದ ಆವಿರ್ಭಾಗವನ್ನು ಕೊಡುವುದಿಲ್ಲ ಎಂದು ಹೇಳುತ್ತಿರುವೆಯ? ಹೇಳುವನು ಕೇಳ ದಕ್ಷ ಬ್ರಹ್ಮ. ಇಲ್ಲಿ ನೆರೆದಿರುವಂತಹ ಅಷ್ಟದಿಕ್ಪಾಲಕರಾದಿಯಾಗಿ ಸೂರ್ಯ, ಚಂದ್ರ, ಯಮ, ಅಗ್ನಿ, ವಾಯು, ವರುಣ, ಕುಬೇರ ಮೊದಲಾದ ದೇವಾನುದೇವತೆಗಳಿಗೆ ಯಾರಿಗೂ ಸಲ್ಲತಕ್ಕದಲ್ಲ ಆವಿರ್ಭಾಗ. ನಮ್ಮ ಈಶ್ವರ ಒಬ್ಬರಿಗೆ ಸೇರಬೇಕು. ಆ ಸೂರ್ಯನಿಗಾಗಲಿ, ಆ ಯಮನಿಗಾಗಲಿ, ಆ ವಿಷ್ಣುವಿಗಾಗಲಿ, ಆ ಬ್ರಹ್ಮನಿಗಾಗಲಿ ಯಾರಿಗೂ ಸಲ್ಲತಕ್ಕದಲ್ಲ ಆವಿರ್ಭಾಗ. ನಮ್ಮ ಈಶ್ವರ ಒಬ್ಬನಿಗೆ ಸೇರಬೇಕು. ನೀನು ಕೊಡದೆ ಹೋದರೆ ನಿನ್ನ ತಲೆ ಕತ್ತರಿಸುವನು ದಕ್ಷ ಬ್ರಹ್ಮ. ಕೊಡಲೇ ದಕ್ಷ ಬ್ರಹ್ಮ ಮರು ಮಾತನಾಡದೆ. ವೀರವರನೇ, ನಿಮ್ಮ ತಂದೆಯ ಪೌರುಷವು ನನಗೆ ತಿಳಿಯುತ್ತೆ. ನೈಜ ಪೂಜೆ ಮಾಡಿದ್ದು ಹೊರಗೆ ಒಂದಕ್ಕೆ ಮನೆ ಮನೆಗೂ ತಿರುಗಂಬನಿಗೆ ದಕ್ಷ ಬ್ರಹ್ಮ ಪರಮೇಶ್ವರನು ಪದೇ ಪದೇ ನಿಲ್ಲಿಸಬೇಡವ ದಕ್ಷ ಬ್ರಹ್ಮ. ಯಾವ ವೀರಭದ್ರನ ಆಕ್ರೋಶವನ್ನು ಕಂಡು ನಿನ್ನಲ್ಲಿರುವಂತಹ ಎಲ್ಲ ದೇವಾನುದೇವತೆಗಳು ನನ್ನ ಆರ್ಭಟವನ್ನು ಕಂಡು ದಿಕ್ಕಿಗೆ ಓಡಿ ಹೋಗಿರುವರು. ಇನ್ಯಾರಿಗೆ ಕೊಡುವನೆಂದು ಹೊಗಳುತ್ತಿರುವ ದಕ್ಷ ಬ್ರಹ್ಮ. ಹೇಳುವರು ಕೇಳ ದಕ್ಷ ಬ್ರಹ್ಮ. ನಮ್ಮ ತಂದೆಯು ನಿನ್ನಂತ ನಂಬಿ ಬಂದ ಭಕ್ತಾದಿಗಳಿಗೆ ತನ್ನಲ್ಲಿರುವಂತಹ ಅಷ್ಟೈಶ್ವರನೆಲ್ಲನ್ನು ಕೊಟ್ಟು ಯಾವ ಮೈಗೆ ಬೂದಿ ಎಂಬಡಿದ್ದು ಕೊರಳಿಗೆ ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿ ಕೊರಳಿಗೆ ಹಾವನ್ನು ಸುತ್ತಿಕೊಂಡು ಅಷಾಢವಾಸಿ ಆದ ಇಂಥ ಪರಮೇಶ್ವರನನ್ನು ನಿಂದಿಸಬೇಡವೋ ದಕ್ಷ ಬ್ರಹ್ಮ. ನೀನು ಎಷ್ಟು ಮಾತ್ರಕ್ಕೂ ಕೊಡುವುದಿಲ್ಲ ಹೇಳುತ್ತಿರುವೆ. ನೀನು ಕೊಡದೆ ಹೋದರೆ ನಿನ್ನ ತಲೆಯನ್ನು ಅಗ್ನಿಗೆ ಆಹುತಿ ಕೊಟ್ಟು ಹೋಗುವನೇ ಹೊರತು ಇಲ್ಲಿಂದ ಹೋಗುವುದಿಲ್ಲ. ಅವರು ಮಾತನಾಡದೆ ತಾತನೆಂಬ ಮರ್ಯಾದೆಯಿಂದ ಕೇಳುತ್ತಿದ್ದೇನೆ ದಕ್ಷ ಬ್ರಹ್ಮ. ಕೊಡಲೇ ದಕ್ಷ ಬ್ರಹ್ಮ ವೀರ್ ಭಾಗವನ್ನು. ವೀರವರನೇ, ನಿಮ್ಮ ತಂದೆಯು ತಿನ್ನಲು ಅನ್ನವಿಲ್ಲದೆ ಮನೆ ಮನೆ ಭಿಕ್ಷೆ ಕಾಯ್ದ, ತೊಡಲು ಬಟ್ಟೆ ಇಲ್ಲದೆ ಚರ್ಮವನ್ನು ಧರಿಸಿದ, ತೊಡಲು ಆಭರಣವಿಲ್ಲದೆ ಸಾವನ್ನೇ ಸುತ್ತಿಕೊಂಡ ಇಂಥ ಜಂಗಮನಿಗೆ ಆವಿರ್ಭಾಗವನ್ನು ದಕ್ಷ ಬ್ರಹ್ಮ. ಯಾವ ನಮ್ಮ ತಂದೆಯನ್ನು ಪದೇ ಪದೇ ನಿಂದಿಸಬೇಡವೋ ದಕ್ಷ ಬ್ರಹ್ಮ. ಹರಿ ಅಜಾಸುರ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ಯಾವ ಪರಮೇಶ್ವರನಿಗೆ ಸೇರಬೇಕಾದ ವಿರ್ಭಾಗ ಯಾರಿಗೂ ಸಲ್ಲತಕ್ಕದ್ದಲ್ಲ ವಿರ್ಭಾಗ. ನಮ್ಮ ಈಶ್ವರ ಒಬ್ಬರಿಗೆ ಸೇರಬೇಕು ವಿರ್ಭಾಗ. ಅವರು ಮಾತನಾಡದೆ ಎಲ್ಲವೋ ದಕ್ಷ ಬ್ರಹ್ಮ ಕಡೆಯದಾಗಿ ಕೇಳುತ್ತಿದ್ದೇನೆ. ಅವರು ಮಾತನಾಡದೆ ಅವಿರ್ಭಾಗವನ್ನು ಕೊಡೋ ದಕ್ಷ ಬ್ರಹ್ಮ. ವೀರವರನೇ, ಅಳುಪದ ಅಪ್ಪಣ್ಣ, ಕುಂಬಾರ ಗುಂಡಯ್ಯ, ಮಾದಿಗ ಚೆನ್ನಯ್ಯ, ಹೋಲೆಯರ ಹರಳಯ್ಯ, ಇಂದ ಕುಲಪಿಸದೆ ನಿಮ್ಮ ತಂದೆ ತಿಂದು ಉಂಡು ಕುಡಿದು ಉಪ್ಪಳಿಸುವಾಗ ನಿಮ್ಮ ತಂದೆಗೆ ಅವಿರ್ಭಾಗನೆಂದೆಯ ದಕ್ಷ ಬ್ರಹ್ಮ. ಯಾವ ನಮ್ಮ ಪರಮೇಶ್ವರನು ಪದೇ ಪದೇ ನಿಲ್ಲಿಸಬೇಡವ ದಕ್ಷ ಬ್ರಹ್ಮ. ಗುರಿಗಣ್ಣಂ ಕಿತ್ತು ಈ ತೆರೆಗೆ ಅಪ್ಪಳಿಸಲಾಗ ಆಗ ಉದ್ಭವಿಸಿದನೇ ವೀರಭದ್ರ. ಎಲ್ಲವೋ ದಕ್ಷ ಬ್ರಹ್ಮ. ನಮ್ಮ ಪರಮೇಶ್ವರ ಸೇರಬೇಕಾದ ವೀರಭಾಗವನ್ನು ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ. ಯಾವ ನಮ್ಮ ಪರಮೇಶ್ವರನು ಕೋಪದಿಂದ ಉರಿಗಣ್ಣನ್ ಬಿಟ್ಟರೆ ನೀನು ಸುಟ್ಟು ಹೋಗುವೆ ದಕ್ಷ ಬ್ರಹ್ಮ. ಕೊಡಲೇ ದಕ್ಷ ಬ್ರಹ್ಮ ವೀರಭಾಗವನ್ನ. ವೀರವರನೇ,
ನಾನು ಮಾಡುವ ಯಾಗದಲ್ಲಿ ಸೂರ್ಯನಿಗಾಗಲಿ ಚಂದ್ರನಿಗಾಗಲಿ ವಾಯುವಿಗಾಗಲಿ ಆಯುರ್ಭಾಗವನ್ನು ಕೊಡುವೆನು. ಅವರು ತೆಗೆದುಕೊಳ್ಳಿ ಪಕ್ಷದಲ್ಲಿ ನಾನೇ ತೆಗೆದುಕೊಂಡು ದಕ್ಷ ಸ್ವಾಹ ಎಂಬುವನೊಟ್ಟು ನಿನಗೆ ಎಷ್ಟು ಮಾತ್ರಕ್ಕೂ ಆಯುರ್ಭಾಗವನ್ನು ಕೊಡುವುದಿಲ್ಲ. ಪರಮಾತ್ಮನ ಅವಯವರ ಭಾಗವನ್ನು ಕೊಡುವುದಿಲ್ಲ ಎಂದು ಹೊಗಳುತ್ತಿರುವೆಯ. ಯಾವ ನಮ್ಮ ಪರಮೇಶ್ವರನಿಗೆ ಸೇರಬೇಕಾದ ಆವಿರ್ಭಾಗವು ಸೂರ್ಯನಿಗಾಗಲಿ ಚಂದ್ರನಿಗಾಗಲಿ ಯಮನಿಗಾಗಲಿ ವಿಷ್ಣುವಿಗಾಗಲಿ ಬ್ರಹ್ಮನಿಗಾಗಲಿ ಇಲ್ಲಿ ನೆರೆದಿರುವ ದೇವಾನು ದೇವತೆಗಳಿಗೆ ಯಾರಿಗೂ ಸಲ್ಲತಕ್ಕದ್ದಲ್ಲ ಆವಿರ್ಭಾಗ. ನಮ್ಮ ಈಶ್ವರ ಒಬ್ಬನಿಗೆ ಸೇರಬೇಕು. ಕೊಡದೆ ಹೋದರೆ ಓ ದಕ್ಷ ಬ್ರಹ್ಮ ದಕ್ಷ ಸ್ವಾಹ ಎನ್ನುವಷ್ಟರಲ್ಲಿ